ನಾವು ಬದುಕುತ್ತಿರುವ ಈ ಕಾಲವೇ ಕಲಿಯುಗ ಎಂದು ಕರೆಯಲಾಗುತ್ತದೆ. ಆದರೆ ಪುರಾಣಗಳು ಸಾವಿರಾರು ವರ್ಷಗಳ ಹಿಂದೆಯೇ ಈ ಕಲಿಯುಗದ ಬಗ್ಗೆ ಏನು ಹೇಳಿದವು ಗೊತ್ತೇ? ಕೇಳಿದರೆ ಆಶ್ಚರ್ಯವಾಗಬಹುದು. ಪುರಾಣಗಳ ಪ್ರಕಾರ ಕಲಿಯುಗದಲ್ಲಿ ಸತ್ಯಕ್ಕಿಂತ ಸುಳ್ಳಿಗೆ ಹೆಚ್ಚು ಬೆಲೆ ಸಿಗುತ್ತದೆ. ಹಣ ಮತ್ತು ಅಧಿಕಾರವೇ ಮನುಷ್ಯನ ಮೌಲ್ಯವನ್ನು ಅಳೆಯುವ ಮಾನದಂಡವಾಗುತ್ತದೆ. ಕುಟುಂಬಗಳಲ್ಲಿ ಪ್ರೀತಿ ಮತ್ತು ಗೌರವ ಕಡಿಮೆಯಾಗುತ್ತದೆ. ಸ್ವಾರ್ಥ, ಅಸೂಯೆ ಮತ್ತು ಮೋಸ ಹೆಚ್ಚಾಗುತ್ತವೆ. ಧರ್ಮದ ಹೆಸರಿನಲ್ಲಿ ಕೆಲವರು ದಾರಿ ತಪ್ಪಿಸುವ ಪ್ರಯತ್ನ ಕೂಡ ಮಾಡುತ್ತಾರೆ. ಆದರೆ ಪುರಾಣಗಳು ಕೇವಲ ಎಚ್ಚರಿಕೆ ನೀಡುವುದಿಲ್ಲ, ಒಂದು ಮಹತ್ವದ ಸಂದೇಶವನ್ನು ಕೂಡ ಕೊಡುತ್ತವೆ. ಕಲಿಯುಗದಲ್ಲಿ ಒಳ್ಳೆತನವನ್ನು ಉಳಿಸಿಕೊಳ್ಳುವುದು ಕಷ್ಟವಾದರೂ ಅದೇ ಅತ್ಯಂತ ದೊಡ್ಡ ಪುಣ್ಯ ಎಂದು ಹೇಳುತ್ತವೆ. ಸತ್ಯ, ಕರುಣೆ, ಪ್ರಾಮಾಣಿಕತೆ ಮತ್ತು ಮಾನವೀಯತೆಯನ್ನು ಪಾಲಿಸುವ ವ್ಯಕ್ತಿ ಕಲಿಯುಗದಲ್ಲಿ ಬೆಳಕಿನಂತೆ ಹೊಳೆಯುತ್ತಾನೆ. ಯುಗ ಹೇಗೆ ಇರಲಿ, ಮನುಷ್ಯನ ನಿಜವಾದ ಶಕ್ತಿ ಅವನ ಒಳ್ಳೆಯ ಗುಣಗಳಲ್ಲಿ ಇರುತ್ತದೆ. ಕಲಿಯುಗವನ್ನು ಬದಲಾಯಿಸಲು ಸಾಧ್ಯವಾಗದಿರಬಹುದು, ಆದರೆ ನಮ್ಮ ಬದುಕನ್ನು ಸತ್ಯದ ದಾರಿಯಲ್ಲಿ ನಡೆಸುವುದು ನಮ್ಮ ಕೈಯಲ್ಲಿದೆ. ಸ್ನೇಹಿತರೆ, ಸತ್ಯದ ದಾರಿಯಲ್ಲಿ ನಡೆಯೋಣ, ಏಕೆಂದರೆ ಕತ್ತಲೆ ಎಷ್ಟೇ ಗಾಢವಾಗಿದ್ದರೂ ಒಂದು ದೀಪ ಸಾಕು ಬೆಳಕು ಹರಡಲು. ಏನಂತೀರ ಸ್ನೇಹಿತರೆ? ನಮಸ್ಕಾರ.